ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಮ್ಮ ಚಾನಲ್ ಅಲ್ಲಿ ಬ್ಯೂಟಿ, ಫ್ಯಾಷನ್, ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಖಂಡಿತ ನಾನು ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ಇನ್ನು ಇವತ್ತಿನ ನನ್ನ ಈ ವಿಡಿಯೋ ಸನ್ಸ್ಕ್ರೀನ್ ಮೇಲೆ ನಾನು ಇವತ್ತು ಕರೆಕ್ಟ್ ವೇದಲ್ಲಿ ಸನ್ಸ್ಕ್ರೀನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಜನ ನನ್ನ ವ್ಯೂವರ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ, ಅಕ್ಕ ಸನ್ಸ್ಕ್ರೀನ್ನ ಕರೆಕ್ಟ್ ವೇದಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ವಿಡಿಯೋ ಶೇರ್ ಮಾಡಿ ಅಂತ. ಸೊ ಫೈನಲಿ ನಾನಿವತ್ತು ಸನ್ಸ್ಕ್ರೀನ್ ಮೇಲೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನೀವು ಡೈಲಿ ಬೇಸಲ್ಲಿ ಸ್ಕಿನ್ ಕೇರ್ ರುಟೀನ ಫಾಲೋ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಒಂದೊಳ್ಳೆ ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಂದು ಜನ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾರಲ್ಲ, ಅಂಥವ್ರಿಗೂ ಕೂಡ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಒಂದೊಳ್ಳೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಸನ್ಸ್ಕ್ರೀನ್ ನಮ್ಮ ಸ್ಕಿನ್ ಮೇಲೆ ಒಂದು ಪ್ರೊಟೆಕ್ಷನ್ ಲೇಯರ್ ಥರ ಕೆಲಸ ಮಾಡುತ್ತೆ. ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ನ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ಕೊಳುತ್ತೆ. ಇದರಿಂದ ನಮ್ಮ ಸ್ಕಿನ್ ಲಾಂಗ್ ಟೈಮ್ವರೆಗೂ ಯಂಗ್, ಕ್ಲೀನ್, ಕ್ಲಿಯರ್, ಹೆಲ್ದಿ, ಬ್ರೈಟ್ ಆಗಿರುತ್ತೆ. ಇನ್ನು ಕೆಲವೊಂದು ಜನ ಕೇಳ್ತಾ ಇದ್ರಿ, ಅಕ್ಕ ಸನ್ಸ್ಕ್ರೀನ್ ಪೌಡರ್ ಬೇಸಲ್ಲಿ ಸಿಗುತ್ತೆ, ಯೂಸ್ ಮಾಡ್ಬೋದಾ ಅಂತ. ಸನ್ಸ್ಕ್ರೀನ್ ನಿಮಗೆ 4 ಟೈಪ್ಸಲ್ಲಿ ಸಿಗುತ್ತೆ. ಒಂದು ಜೆಲ್ ಟೈಪಲ್ಲಿ ಸಿಗುತ್ತೆ, ಇನ್ನೊಂದು ಪೌಡರ್ ಫಾರ್ಮಲ್ಲಿ ಸಿಗುತ್ತೆ, ಇನ್ನೊಂದು ಕ್ರೀಮ್ ಬೇಸಲ್ಲಿ ಸಿಗುತ್ತೆ, ಸ್ಪ್ರೇ ಬೇಸಲ್ಲಿ ಸಿಗುತ್ತೆ. ಬಟ್ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಆದಷ್ಟು ನೀವು ಕ್ರೀಮ್ ಬೇಸಲ್ಲಿ ಸಿಗೋವಂಥ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ನ ನೀವು ಸೂರ್ಯನ ಕಿರಣಗಳಿಂದ ಡ್ಯಾಮೇಜ್ ಆಗ್ತಿರೋ ಥರ ನೋಡ್ಕೊಳ್ಬೋದು. ಸೊ ಮಾತು ಕಡಿಮೆ ಮಾಡೋಣ, ಸನ್ಸ್ಕ್ರೀನ್ ಕರೆಕ್ಟ್ ವೇದಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವತ್ತು ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಡರ್ಮಾಟಚ್ ಬ್ರ್ಯಾಂಡ್ದು ಮ್ಯಾಟ್ ಟಚ್ SPF 50 PA+++ ಸನ್ಸ್ಕ್ರೀನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಡರ್ಮಾಟಾಲಜಿಕಲಿ ಟೆಸ್ಟೆಡ್, ಕ್ಲಿನಿಕಲಿ ಪ್ರೂವನ್ ಇರುವಂಥ ಸನ್ಸ್ಕ್ರೀನ್ ಇದು. ಈ ರೀತಿಯಾಗಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬರುತ್ತೆ, ನೋಡ್ಬೋದು. ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಸನ್ಸ್ಕ್ರೀನ್ ಇದು. ಗಂಡು ಮಕ್ಕಳು ಹೆಣ್ಮಕ್ಳು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇದು ಬ್ಲೂ ಲೈಟಿಂದ ಪ್ರೊಟೆಕ್ಷನ್ ಕೊಡುತ್ತೆ, ಸೂರ್ಯನ ಕಿರಣಗಳಿಂದ ಡ್ಯಾಮೇಜ್ ಆಗ್ತಿರೋ ಥರ ನೋಡ್ಕೊಳ್ಳುತ್ತೆ. ಯಾವುದೇ ರೀತಿಯಾದ ಕೆಟ್ಟದಾಗಿರೋ ಸ್ಮೆಲ್ ಇಲ್ಲ. ಹೀಗಾಗಿ ಆರಾಮಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮೇಕಪ್ ಮಾಡೋಕ್ಕಿಂತ ಮೊದಲು ಅಪ್ಲೈ ಮಾಡ್ಕೊಳ್ಬೋದು. ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಇನ್ನು ಈ ರೀತಿಯಾಗಿ ಟ್ಯೂಬಲ್ಲಿ ಪ್ಯಾಕೇಜಿಂಗ್ ಬರುತ್ತೆ, ನೋಡ್ಬೋದು. ಚೆನ್ನಾಗಿದೆ. ನೀವು ದಿನದಲ್ಲಿ ಇದನ್ನು 2-3 ಟೈಮ್ ಆದರೂ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ 2 ರಿಂದ 3 ಗಂಟೆ ಆದ ನಂತರ ಅಪ್ಲೈ ಮಾಡೋದ್ರಿಂದ ನೀವು ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೊಳ್ಬೋದು. ನಾನು ಈ ರೀತಿಯಾಗಿ ಕರೆಕ್ಟಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ಸನ್ಸ್ಕ್ರೀನ್ ಅಪ್ಲೈ ಮಾಡೋಕ್ಕೆ ನಾನು 2 ಫಿಂಗರ್ ರೂಲ್ನ ಫಾಲೋ ಮಾಡ್ತೀನಿ. ನೀವು ಕೂಡ ಅಷ್ಟೇ ಇದೇ ರೂಲ್ನ ಫಾಲೋ ಮಾಡ್ಕೊಳ್ಳಿ. ಮೊದಲು ಈ ರೀತಿಯಾಗಿ ಫಿಂಗರ್ಗೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ ನಂತರ ಫೇಸ್ಗೆ ಕರೆಕ್ಟಾಗಿ ಅಪ್ಲೈ ಮಾಡಿ. ನೋಡ್ಬೋದು ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಚಿನ್ಗೆ, ನೋಸ್ಗೆ, ನೆಕ್ಗೆ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕುತ್ತಿಗೆ ಭಾಗವನ್ನು ಮರೆಯೋಕ್ಕೆ ಹೋಗ್ಬಿಡಿ. ಕಣ್ಣಿನ ಕೆಳಗಡೆ ಇರೋ ಭಾಗಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ರಬ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಯಾವ ರೀತಿಯಾಗಿ ಟ್ಯಾಪಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ಬೋದು. ಈ ರೀತಿಯಾಗಿ ಟ್ಯಾಪಾಗಿ ಅಪ್ಲೈ ಮಾಡ್ಕೊಳ್ಳಿ. ಕೆಲವೊಂದು ಜನ ರಬ್ ಮಾಡ್ತೀರಾ, ಅದು ರಾಂಗ್. ರಬ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ಚೆನ್ನಾಗಿ ನಿಧಾನವಾಗಿ ಟ್ಯಾಪಲ್ಲಿ ಅಪ್ಲೈ ಮಾಡ್ತಾ ಬನ್ನಿ. ಈ ಸನ್ಸ್ಕ್ರೀನ್ ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ನ ಡ್ಯಾಮೇಜ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಒಂದು ಸ್ಕಿನ್ ಮೇಲೆ ಪ್ರೊಟೆಕ್ಷನ್ ಲೇಯರ್ ಥರ ಕೆಲಸ ಮಾಡುತ್ತೆ. ಇನ್ನು 2-3 ಅವರ್ಸ್ ಆದ ನಂತರ ಮತ್ತೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ನೀವು ನಿಮ್ಮ ಸ್ಕಿನ್ನ ಕ್ಲೀನ್, ಕ್ಲಿಯರ್, ಹೆಲ್ದಿ, ಯಂಗ್ ಆಗಿ ಇಟ್ಕೊಳ್ಬೋದು. ಇನ್ನು ಈ ಸನ್ಸ್ಕ್ರೀನ್ ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ನಮ್ಮ ಸ್ಕಿನ್ಗೆ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಹೀಗಾಗಿ ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಕೂಡ ಆರಾಮಾಗಿ ಈ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಬೋದು. ನೋಡ್ಬೋದು ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಕಣ್ಣಿನ ಕೆಳಗಡೆ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳಿ ರಿಂಗ್ ಫಿಂಗರಿಂದ. ಈ ರೀತಿಯಾಗಿ ಕರೆಕ್ಟಾಗಿ ಅಪ್ಲೈ ಮಾಡಿದ ನಂತರ 15 ನಿಮಿಷಕ್ಕೆಲ್ಲ ಹಾಗೆ ಬಿಡಿ. ನಂತರ ಹೊರಗಡೆ ಹೋಗಿ. ಇನ್ನು ಸ್ಮೆಲ್ ಬಗ್ಗೆ ಹೇಳೋದಾದರೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ, ಮೈಲ್ಡ್ ಆಗಿದೆ. ಸ್ಮೆಲ್ ಬಗ್ಗೆ ಹೇಳೋ ಆಗಿಲ್ಲ, ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಈಗ ಫಿನಿಶಿಂಗ್ ನೋಡ್ಬೋದು. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ವೈಟ್ ಕಾಣಿಸುತ್ತೆ, ಬಟ್ ಆಮೇಲೆ ಸೆಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಕರೆಕ್ಟ್ ವೇದಲ್ಲಿ ಸನ್ಸ್ಕ್ರೀನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ. ಹೊರಗಡೆ ಹೋಗೋಕ್ಕಿಂತ ಮೊದಲು 15 ನಿಮಿಷ ಮೊದಲು ಸನ್ಸ್ಕ್ರೀನ್ ಅಪ್ಲೈ ಮಾಡಿ, 15 ನಿಮಿಷ ಆದ ನಂತರ ಹೊರಗಡೆ ಹೋಗಿ. ಈ ರೀತಿಯಾಗಿ ಸನ್ಸ್ಕ್ರೀನ್ನ ನೀವು ಕರೆಕ್ಟ್ ವೇದಲ್ಲಿ ಅಪ್ಲೈ ಮಾಡಿದ್ದೆ ಆದರೆ ನೀವು ನಿಮ್ಮ ಸ್ಕಿನ್ನ ಕ್ಲೀನ್, ಕ್ಲಿಯರ್, ಹೆಲ್ದಿ, ಯಂಗ್, ಬ್ರೈಟ್ ಆಗಿ ಇಟ್ಕೊಳ್ಬೋದು. ಇನ್ನು 3 ಟೈಪ್ಸಲ್ಲಿ ಸನ್ಸ್ಕ್ರೀನ್ ಸಿಗುತ್ತೆ. ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಬಟ್ ಡೈಲಿ ಬೇಸಲ್ಲಿ ಕಂಪಲ್ಸರಿಯಾಗಿ ಒಂದೊಳ್ಳೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ನನಗೆ ಕೆಲವೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿದ್ರಿ, ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀವಿ, ಓಕೆ ಅಪ್ಲೈ ಮಾಡಲೇಬೇಕು, ಮನೆಯಲ್ಲಿರುವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾ ಸಿಸ್ಟರ್ ಅಂತ ಕೇಳಿದ್ರಿ. ಗುಡ್ ಕ್ವಶನ್. ಮನೆಯಲ್ಲಿರುವಾಗ ಕಂಪಲ್ಸರಿಯಾಗಿ ಒಂದೊಳ್ಳೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ. ಕೆಲವೊಂದು ಜನ ಸಡನ್ಲಿ ಥಿಂಕ್ ಮಾಡ್ತಾ ಇರ್ಬೋದು, ಮನೇಲಿ ಎಲ್ಲಿ ಬಿಸಿಲು ಬರುತ್ತೆ, ಯಾಕಪ್ಪ ಅಪ್ಲೈ ಮಾಡಬೇಕು ಅಂತ.
ಮನೇಲಿರುವಾಗ ಕೆಲವೊಂದು ಸಾರಿ ನಾವು ವಿಂಡೋ ಹತ್ರ ಕೂತ್ಕೊಳ್ತೀವಿ, ಬಾಲ್ಕನಿಯಲ್ಲಿ ನಿಂತ್ಕೊಳ್ತೀವಿ, ಹೆವಿ ಲೈಟಲ್ಲಿ ಇರ್ತೀವಿ. ಹೀಗಾಗಿ ಕಡಿಮೆ SPF ಇರೋ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಕಡಿಮೆ ಅಂದರೂ 30 SPF ಇರೋಂಥ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಮನೆಯಲ್ಲಿರುವಾಗ ಕಡಿಮೆ SPF ಇರೋ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಂಡು ನೀವು ನಿಮ್ಮ ಸ್ಕಿನ್ನ ಕ್ಲೀನ್, ಕ್ಲಿಯರ್, ಹೆಲ್ದಿ, ರಿಂಕಲ್ಸ್ ಫ್ರೀ ಆಗಿ ಇಟ್ಕೊಳ್ಬೋದು. ಸೊ ಇವತ್ತು ನಾನು ಶೇರ್ ಮಾಡಿರುವಂಥ ಸನ್ಸ್ಕ್ರೀನ್ನ ಟ್ರೈ ಮಾಡ್ತೀನಿ ಅನ್ನೋರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ